wants him to belong. Little wants him to belong. We are weak, but he is strong. For the Bible tell me so. Good. ಅಷ್ಟೇ. Thank you. ಈಗ ನೆಕ್ಸ್ಟ್. ಓಕೆ, ಹಾಡ್ತಾ ಇದ್ದಾನೆ ನೋಡ್ರಿ. ಹಾಡಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ನಾನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳಲು ಎಲ್ಲಿಗೆ ಓಡಲಿ? ನಾನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋದಲಿ? ಮೆಲ್ಲಕ್ಕೆ ಏರಿ ಹೋದರು ಅಲ್ಲಿಯೂ ನೀನಿರುತ್ತಿ. ಮೆಲ್ಲಕ್ಕೆ ಏರಿಯಾದು ಅಲ್ಲಿಯೂ ನೀನಿರುತ್ತಿ. ಪಾತಾಳಕ್ಕೀಳಿಡು ಮರೆಯಾಗು ಅಲ್ಲಿಯೂ ನೀನಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ದೇವ ನನ್ನನ್ನು ಪರೀಕ್ಷಿಸಿ ಹೃದಯವಂ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಗಳನ್ನು ಎಲ್ಲ ನೀನೇ ಶೋಧಿಸು. ಕೇಡಿನ ಮಾರ್ಗದಿಂದಲೂ ನನ್ನನ್ನು ತಪ್ಪಿಸು. ಮಾರ್ಗದಲ್ಲಿ ನನ್ನನ್ನು ನಡೆಸು. ಸನ್ನತ ಮಾರ್ಗದಲ್ಲಿ ನನ್ನನ್ನು ನಡೆಸು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳಿಕೊಂಡಿದ್ದಿ. ನನ್ನ ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ಆಲೋಚನೆಯೆಲ್ಲ ಬಲ್ಲವನಾಗಿರುತ್ತಿ. ಬಲ್ಲವನಾಗಿರುತ್ತಿ. ಆಮೆನ್. ವಂಡರ್ಫುಲ್. ಈ ಇಬ್ಬರು ಸಾರೋದಿನ ಹೂಗಳಿಗೆ ನಮ್ಮ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಹೀಗೆ ಹಾಡುತ್ತಾ ಬೆಳೆಯುತ್ತಾ ದೇವರನ್ನ ಮಹಿಮೆ ಪಡಿಸುತ್ತಾ ದೇವರಿಗಾಗಿ ಜೀವಿಸುವ ಹಾಗೆ ಕರ್ತನು ನಿಮ್ಮಿಬ್ಬರನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಮ್ಮ ಇಡೀ ಕುಟುಂಬ ಪ್ರಾರ್ಥಿಸುತ್ತದೆ.
ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಕುಟುಂಬವು ನಿಮಗಾಗಿ ಪ್ರಾರ್ಥಿಸ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ನೇರವಾಗಿ ಪಾಠಕ್ಕೆ ಹೋಗೋಣ. ಈ ದಿನದ ಪಾಠವನ್ನ ನಡೆಸ್ಕೊಡುವಂತವರು ನಮ್ಮ ಹಿರಿಯರು ಶ್ರೀಮತಿ ಹೇಮಲತಾ ಭಕ್ತರಾಜಮ್ಮ ಅವರು ಈ ವಾರದ ಪಾಠವನ್ನ ನಡೆಸ್ಕೊಡುವಂತವರಾಗಿದ್ದಾರೆ. 13ನೇ ಪಾಠ, ಪ್ರೀತಿಯು ಧರ್ಮ ಪ್ರಮಾಣದ ನೆರವೇರಿಕೆಯಾಗಿದೆ ಎಂಬುದಾಗಿ ಈ ಪಾಠವನ್ನ ಪ್ರಾರಂಭಿಸ್ತಾರೆ. ದೇವರವರನ್ನ ಆಶೀರ್ವಾದ ಮಾಡಲಿ. ಆತ್ಮನ ಮುಖಾಂತರವಾಗಿ ಈ ಪಾಠದ ಸಾರಾಂಶವನ್ನ ನಮಗೆ ತಿಳಿಸಿಕೊಡ್ಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಕರ್ತನ ಕೃಪಾಸ್ತಕ್ಕೆ ಅವರನ್ನು ಒಪ್ಪಿಸುತ್ತಾ, ಈ ದಿನ ಈ ಪಾಠವನ್ನ ನಡೆಸಲು ಅವರನ್ನ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಈ ಒಂದು ಪಾಠಕ್ಕೆ ಅವ್ರನ್ನ ಸ್ವಾಗತಿಸ್ತೇನೆ. ಅಮ್ಮ, ಈ ದಿನ ನಿಮ್ಮದು, ಈ ಪಾಠವನ್ನ ನೀವು ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಂದನೆಗಳು ಪಾಸ್ಟ್ರೆ. ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಮೊದಲು ದೇವರಿಗೆ ವಂದನೆಯನ್ನು ಸಲ್ಲಿಸ್ತೇನೆ, ಹಾಗೂ ತಮಗೂ ಮತ್ತು ಕೂಡಿ ಬಂದವರೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪ್ರೀತಿಯ ಮುದ್ದು ಮಕ್ಕಳು ಹಾಡಿದಂತ ಹಾಡು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಮಕ್ಕಳೇ, ದೇವರು ನಿಮ್ಮನ್ನ ಹೆಚ್ಚೆಚ್ಚಾಗಿ ಆಶೀರ್ವದಿಸ್ಲಿ. ಇನ್ನೂ ಹೆಚ್ಚೆಚ್ಚಾಗಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸ್ವರ ಮಾಧುರ್ಯವನ್ನ ನಮ್ಮೆಲ್ಲರಿಗೂ ಕೂಡ ಹಂಚಿರಿ ಅಂತ ನಾವು ನಿಮ್ಮ ಪೋಷಕರ ಮೂಲಕ ಈ ಒಂದು ಇದನ್ನ ಬೇಡಿಕೆಯನ್ನ ನಾವು ಇಡ್ತೀವಿ. ಪೋಷಕರಿಗೆ ಅವರು ಈ ರೀತಿಯಲ್ಲಿ ಮಕ್ಕಳನ್ನ ಪ್ರೋತ್ಸಾಹಿಸ್ಲಿ ಅಂತ. ಈಗ ನಾವು ನಮ್ಮ ಪಾಠದ ಕಡೆಗೆ ಬರೋಣ. ಇದುವರೆಗೂ ನಾವು ಈ ಒಂದು ತ್ರೈಮಾಸಿಕದಲ್ಲಿ ಪ್ರಾರಂಭ ಮಾಡುವ ಮುನ್ನ ಪ್ರಾರ್ಥನೆಗೆ ಹೋಗೋಣ. ಪರಿಶುದ್ಧನಾದ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ನಮ್ಮನ್ನು ಕರೆತಂದು ಅಪ್ಪ ತಂದೆಯೇ, ಕೆಲವು ಸಮಯದವರೆಗೆ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವ ಈ ಒಂದು ಅವಕಾಶವನ್ನ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ತಂದೆಯ ಮಾತನಾಡುವವಳು ನಾನಲ್ಲಪ್ಪ, ನೀನು ನಿನ್ನ ಪವಿತ್ರಾತ್ಮನ ಮೂಲಕ ನನ್ನನ್ನು ನಡೆಸಬೇಕು ಸ್ವಾಮಿ. ನಾನು ಹೇಳುವಂತ ಮಾತುಗಳು ಸ್ವಾಮಿ ಎಲ್ಲರ ಹೃದಯಗಳಲ್ಲಿ ಮುಟ್ಟಿ ಸ್ವಾಮಿ ಅದು ಕಾರ್ಯ ಮಾಡುವಂತಾಗಬೇಕು, ಹಾಗೂ ನಿನ್ನ ಸುವಾರ್ತೆಗೆ ಅದು ಪ್ರೇರಕವಾಗಿರ್ಬೇಕು ಸ್ವಾಮಿ. ಮತ್ತು ತಂದೆಯೇ, ಈ ಎಲ್ಲ ಅಂಶಗಳ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ನಿನ್ನನ್ನ ಅತ್ಯಂತ ವಿನಯದಿಂದ ಬೇಡ್ಕೊಳ್ತೇನೆ ತಂದೆಯೇ. ಆಮೇಲೆ ಈಗ ನಮ್ಮ ಈ ಒಂದು ತ್ರೈಮಾಸಿಕದಲ್ಲಿ ಇದುವರೆಗೂ ನಾವು ದೇವರ ಪ್ರೀತಿ ಮತ್ತು ನ್ಯಾಯ ಎಂಬ ವಿಷಯದ ಬಗ್ಗೆ ಕಲಿತಾ ಬಂದಿದ್ದೇವೆ. ಅದರಲ್ಲಿ ದೇವರ ಪ್ರೀತಿ ಅಂದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ಹಾಗೂ ಆತನು ನ್ಯಾಯವನ್ನು ಒದಗಿಸ್ತಾನೆ. ಯಾವಾಗ ಅಂದ್ರೆ ನಾವು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ದಿ ಸಾತ್ವಿಕ ಭಾವನೆಯಿಂದ ಆತನು ಈ ತಪ್ಪುಗಳನ್ನ ತಿದ್ದುವುದರ ಮೂಲಕ ನಮಗೆ ತಪ್ಪಿನ ಅರಿವನ್ನು ಹುಟ್ಟಿಸಿ ನಮಗೆ ನ್ಯಾಯವನ್ನು ಕೂಡ ದೊರಕಿಸುವಂತಹ ತಂದೆಯಾಗಿದ್ದಾನೆ ಅನ್ನೋದನ್ನ ಈಗ ಇದುವರೆಗೆ ನಾವು 12 ಪಾಠಗಳ ಮೂಲಕ 12 ವಾರಗಳಲ್ಲಿ ನಾವು ಕಲಿತಿದ್ದೇವೆ. ಈಗ ಕೊನೆಯ ವಾರಕ್ಕೆ ಬಂದಿದ್ದೇವೆ. 13ನೇ ವಾರದಲ್ಲಿ ಪ್ರೀತಿಯು ಪ್ರಮಾಣದ ನೆರವೇರಿಕೆಯಾಗಿದೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈ ದಿನದ ಕೆಲವು ಅಂಶಗಳನ್ನ ಧ್ಯಾನಿಸ್ಲಿಕ್ಕೆ ಹೋಗೋಣ. ಇಲ್ಲಿ ಪ್ರೀತಿಯು ಧರ್ಮ ಪ್ರಮಾಣದ ನೆರವೇರಿಕೆಯಾಗಿದೆ. ಧರ್ಮ ಪ್ರಮಾಣ ಅಂದಾಗ ಅದಕ್ಕೆ ನಾವು ದಶಾಜ್ಞೆಗಳು ಅಂತ ಹೇಳ್ಬೋದು, ಅಥವಾ 10 ಆಜ್ಞೆಗಳು ಅಂತ ನಾವು ಹೇಳ್ಬೋದು. ಈ ಒಂದು 10 ಆಜ್ಞೆಗಳ ನೆರವೇರಿಕೆಗೆ ಪ್ರೀತಿಯು ಪೂರಕವಾಗಿದೆ, ಕೇಂದ್ರ ಬಿಂದುವಾಗಿದೆ. ಹಾಗಾಗಿ ಈ ಒಂದು ಪ್ರೀತಿ ಧರ್ಮ ಪ್ರಮಾಣದ ನೆರವೇರಿಕೆಗೆ ಒಂದು ಮೂಲಭೂತವಾದ ಇದು ಅಂಶವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಹಾಗೇನೆ ಈ ಒಂದು ಪ್ರೀತಿ ಎಂದಾಗ ಇದರಲ್ಲಿ ಒಳಗೊಂಡಿರುವಂತಹದ್ದು ಮುಖ್ಯವಾಗಿ ನಮ್ಮ ತಂದೆಯಾದ ದೇವರ ಪ್ರೀತಿ. ಆ ಪ್ರೀತಿಯಿಂದಲೇ ಈ ಧರ್ಮ ಪ್ರಮಾಣದ
ನೆರವೇರಿಕೆಯಾಗಿದೆ. ಜೊತೆಯಲ್ಲಿ ಮನುಷ್ಯರ ಆತನ ಸೃಷ್ಟಿಗಳಾದ ನಾವು ನಾವು ನಡ್ಕೊಳ್ಳುವಂತ ತೋರಿಸುವಂತ ಪ್ರೀತಿಯೂ ಕೂಡ ಈ ಧರ್ಮಶಾಸ್ತ್ರದ ಅಥವಾ 10 ಆಜ್ಞೆಗಳ ನೆರವೇರಿಕೆಗೆ ಕಾರಣವಾಗಿದೆ ಅನ್ನೋದನ್ನ ಈ ಪಾಠದಲ್ಲಿ ನಾವು ಕಲಿತಾ ಇದ್ದೇವೆ. ಹಾಗಾದ್ರೆ ಈ ಒಂದು ಧರ್ಮ ಪ್ರಮಾಣದ ನೆರವೇರಿಕೆಯಲ್ಲಿ ನಮಗೆ ಈ ದಶಾಜ್ಞೆಗಳು ಅಥವಾ ಧರ್ಮ ಪ್ರಮಾಣವನ್ನ ಕೊಟ್ಟಂತ ದೇವರ ಪ್ರೀತಿಯ ವಿವಿಧ ಮುಖಗಳನ್ನ ನಾವು ಈಗ ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸೋಣ. ಅದರಲ್ಲಿ ಮೊದಲನೇದಾಗಿ ಹೋಶೇಯ 14:4 ನಾವು ನೋಡುವಾಗ, ನಾನು ನನ್ನ ಜನರ ಭ್ರಷ್ಟತೆಯನ್ನು ಪರಿಹರಿಸಿ ಅವರನ್ನ ಮನಃಪೂರ್ವಕವಾಗಿ ಪ್ರೀತಿಸುವೆನು, ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು ಎಂದು ಯೆಹೋವನು ತನ್ನ ಪ್ರಜೆಗಳಿಗೆ ಹೇಳುವಾಗ, ಇಲ್ಲಿ ದೇವರು ನಮ್ಮನ್ನ ಮನಃಪೂರ್ವಕವಾಗಿ ಪ್ರೀತಿಸ್ತಾನೆ ಎಂಬುದಾಗಿ ನಾವು ತಿಳಿಯಬಹುದು. ಇದು ಮೊದಲನೇ ಒಂದು ಅಂಶ. ದೇವರ ಗುಣಾತಿಶಯಗಳಲ್ಲಿ ಪ್ರೀತಿಯ ವಿವಿಧ ಮುಖಗಳಲ್ಲಿ ಅಂದ್ರೆ ತನ್ನ ಜನರ ಭ್ರಷ್ಟತೆಯನ್ನ ಪರಿಹರಿಸಿ ತನ್ನ ಕೋಪವನ್ನ ಕಡೆಗಣಿಸಿ ಮನಃಪೂರ್ವಕವಾಗಿ ದ್ವೇಷವಿಲ್ಲದ ಒಂದು ಆತನ ಒಂದು ತಿದ್ದುವಿಕೆಯ ಮೂಲಕ ಆತನು ತನ್ನ ಕೋಪವನ್ನ ಪ್ರಕಟಿಸಿ ಮತ್ತೆ ಆತನು ಪ್ರೀತಿಯಿಂದ ತನ್ನ ಒಂದು ಪ್ರಜೆಗಳನ್ನ ಆತನು ಸಂರಕ್ಷಿಸ್ತಾನೆ, ಪ್ರೀತಿಸ್ತಾನೆ ಅನ್ನೋದನ್ನ ಈ ಒಂದು ಮೊದಲನೆಯ ಪಾಯಿಂಟ್ ನಲ್ಲಿ ನಾವು ತಿಳ್ಕೊಳ್ಬಹುದು. ಎರಡನೇದಾಗಿ ದೇವರು ಎಲ್ಲರನ್ನೂ ಪ್ರೀತಿಸ್ತಾನೆ, ಆತನು ಪ್ರೀತಿ ಸ್ವರೂಪಿ ಆಗಿದ್ದಾನೆ. ಇದಕ್ಕೆ ನಾವು ಈ ಎಲ್ಲರಿಗೂ ತಿಳಿದಂತ ಒಂದು ವಚನ, ಅದು ಯೋಹಾನ 3:16 ನಾವು ನೋಡುವಾಗ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅಂದ್ರೆ ಪ್ರತಿಯೊಬ್ರು ಕೂಡ ನಾಶವಾಗದೆ ನಿತ್ಯ ಜೀವವನ್ನ ಪಡೆಯಬೇಕು ಎಂಬುದು ದೇವರ ಉದ್ದೇಶವಾಗಿತ್ತು. ಹೀಗಾಗಿ ದೇವರು ಎಲ್ಲರನ್ನ ಪ್ರೀತಿಸ್ತಾನೆ, ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನ ಈ ಒಂದು ವಚನದ ಮೂಲಕ ನಾವು ಸಾಬೀತುಪಡಿಸಬಹುದಾಗಿದೆ. ಈಗ ಮೂರನೇದಾಗಿ, ದೇವರ ಪ್ರೀತಿಯು ಕರುಳು ಮರುಗುವಂತಹ ಪ್ರೀತಿಯಾಗಿದೆ. ಇಲ್ಲಿ ಒಂದು ಉದಾಹರಣೆಯನ್ನ ನಾವು ತಗೊಂಡಾಗ, ಒಂದು ಅರಸು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಅರಸನಾದ ಸೊಲೊಮೋನನ ಬಳಿಗೆ 2 ಸ್ತ್ರೀಯರು ಒಂದು ಜೀವಂತ ಮಗುವನ್ನ ತಗೊಂಡ್ಬಂದು ಅಲ್ಲಿ ಅವರಿಬ್ರು ವಾದ ಮಾಡ್ತಾರೆ, ಇದು ನನ್ನದು ಎಂಬುದಾಗಿ ಅವರು ವಾದ ಮಾಡ್ತಾ ಇರ್ತಾರೆ. ಆಗ ಅರಸನು ಜೀವಂತ ಮಗುವನ್ನ ಇದು ತನ್ನ ಒಂದು ನ್ಯಾಯ ತೀರ್ಪನ್ನ ಹೇಗ್ ಕೊಡ್ತಾನೆ ಅಂತಂದ್ರೆ, ಆ ಜೀವಂತ ಮಗುವನ್ನ ಕೊಂದು 2 ಭಾಗ ಮಾಡಿ ಇಬ್ಬರಿಗೂ ಕೊಟ್ಬಿಡಿ ಹಾಗಂತ ಅಂದ್ಬಿಟ್ಟು ತನ್ನ ತೀರ್ಪನ್ನ ಕೊಟ್ಬಿಟ್ಟು ರಾಜ. ಆಗ ಆ ಮಗುವಿನ ನಿಜವಾದ ತಾಯಿ ಏನ್ ಮಾಡ್ತಾಳೆ, ಕೂಸಿನ ವಿಷಯದಲ್ಲಿ ಕರುಳು ಮರ್ಗಿ ಅವಳು, ನನ್ನ ಒಡೆಯ ಬೇಡಪ್ಪ, ಬದುಕಿರುವ ಕೂಸನ್ನ ಅವಳಿಗೇ ಕೊಟ್ಟು ಬಿಡು, ಅದನ್ನ ಕೊಲ್ಲಿಸ್ಬೇಡ ಸ್ವಾಮಿ ಹಾಗಂತ ಅವಳು ಬೇಡ್ಕೊಳ್ತಾಳೆ. ಮತ್ತೊಬ್ಳು ಏನ್ ಮಾಡ್ತಾಳೆ, ಆ 2ನೇವಳು, ಅದು ನನಗೂ ಬೇಡ ನಿನಗೂ ಬೇಡ, ಅದನ್ನ ಕತ್ತರಿಸಾಕ್ಲಿ, ಕಡೀಲಿ, ಇಬ್ರಿಗೂ ಭಾಗ ಮಾಡ್ಕೊಡ್ಲಿ ಹಾಗಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಇಲ್ಲಿ ಅರಸನು ಇದನ್ನ ಇವರಿಬ್ಬರ ಒಂದು ಮನೋಸ್ಥಿತಿಯನ್ನ ತಿಳ್ಕೊಂಡು ಆ ಬದುಕಿರುವಂತ ಕೂಸನ್ನ ಅದರ ಸ್ವಂತ ತಾಯಿಗೆ ಕೊಡಿಸ್ತ. ಇಲ್ಲಿ ಮಗುವಿನ ನಿಜವಾದ ತಾಯಿಯು ತೋರಿಸುವಂತ ಪ್ರೀತಿ ಇಂತಹ ಒಂದು ಅನುಕಂಪ ಪೂರಿತವಾದಂತ ಪ್ರೀತಿಗೆ ಒಂದು ದೃಷ್ಟಾಂತವಾಗಿ ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳಿಬಹುದು. ಇದನ್ನೇ ಸ್ವಾಮಿ ಯೆಹೋವ ದೇವರು ಕ್ರಿಸ್ತನನ್ನ ನಮಗೋಸ್ಕರ ತ್ಯಾಗ ಬಲಿಯಾಗಿ ಕೊಟ್ಟಂತ ಅನುಕಂಪ ಪ್ರೀತಿಗಿಂತ ಮಹತ್ತರವಾದ ಪ್ರೀತಿ ಇನ್ಯಾವುದೂ ಇಲ್ಲ. ಈಗ ಈ ತಾಯಿ ಏನ್ ಮಾಡ್ತಾಳೆ, ಒಂದು ಮಗುವಿಗೋಸ್ಕರವಾಗಿ
ತನ್ನ ಸ್ವಂತ ಮಗುವಾಗಿದ್ರು ಕೂಡ ಅದನ್ನ ಅವಳಿಗೆ ಕೊಟ್ಬಿಳಿ, ಅದು ಜೀವಂತವಾಗಿ ಉಳಿಲಿ, ಅದು ಬದುಕೊಳ್ಳಿ ಹಾಗಂತಂದ್ಬಿಟ್ಟು ಆ ತಾಯಿ ತನ್ನ ಒಂದು ಅನುಕಂಪವನ್ನ, ಇದು ಪ್ರೀತಿಯನ್ನ ಆ ಮಗುವಿನ ಮೇಲೆ ತೋರಿಸಿ ತನ್ನ ಮಗುವಿಗೋಸ್ಕರ ಅದು ಜೀವಂತವಾಗಿರ್ಲಿಕ್ಕೋಸ್ಕರ ತ್ಯಾಗ ಮಾಡ್ತಾಳೆ. ಆದ್ರೆ ಇದಕ್ಕಿಂತ ಮಿಗಿಲಾದ ಪ್ರೀತಿ ತಂದೆಯಾದ ದೇವರು, ಯೆಹೋವದೇವರು ಕ್ರಿಸ್ತನನ್ನ, ಯೇಸು ಕ್ರಿಸ್ತನನ್ನ ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಶಿಲುಬೆಯಲ್ಲಿ ಮರಣವನ್ನ ಹೊಂದುವಂತ ಒಂದು ರಕ್ಷಣಾ ಯೋಜನೆಯನ್ನ ಏರ್ಪಡಿಸಿದಂಥದ್ದು. ಇದು ಇದರ ಪ್ರೀತಿಯ ಮುಂದೆ ಇನ್ಯಾವುದೂ ದೊಡ್ಡ ಪ್ರೀತಿ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ನಿಜವಾದ ತಾಯಿ ಒಂದು ಮಗುವಿಗಾಗಿ ಅನುಕಂಪ ತೋರಿಸ್ತಾಳೆ. ಆದ್ರೆ ನಮ್ಮ ತಂದೆಯಾದ ದೇವರು ಇಡೀ ಲೋಕದ ಎಲ್ಲ ಜನರಿಗಾಗಿ ಪ್ರೀತಿ ಅನುಕಂಪವನ್ನು ತೋರಿಸೋದನ್ನು ಇಲ್ಲಿ ಕಾಣಬಹುದಾಗಿದೆ. ಹಾಗಾಗಿ ದೇವರ ಪ್ರೀತಿಯು ಕರುಳು ಮರುಗುವಂತ ಪ್ರೀತಿ, ಅನುಕಂಪವನ್ನ ಹುಟ್ಟಿಸುವಂತ ಪ್ರೀತಿ ಆಗಿದೆ. ಅದನ್ನ ನಾವು ಇಲ್ಲಿ ನೋಡಬಹುದು. ಹಾಗೆ ಇನ್ನು ದೇವರು ಇದು ಆಡಳಿತದಲ್ಲಿ ನೋಡಿ, ನೀತಿ, ನ್ಯಾಯ, ಪ್ರೀತಿಗಳು ದೇವರ ಆಡಳಿತದ ಅಸ್ತಿವಾರವಾಗಿದೆ. ದೇವರ ಆಡಳಿತ ನಡೆಸ್ಬೇಕಾದ್ರೆ ಅದಕ್ಕೆ ಅಸ್ತಿವಾರವೇ, ಬುನಾದಿಯೇ ಯಾವುದು ಅಂತಂದ್ರೆ ನೀತಿ, ನ್ಯಾಯ, ಪ್ರೀತಿ. ಮೂರು ಕೂಡ ಸೇರಿ ದೇವರ ಆಡಳಿತದ ಅಸ್ತಿವಾರವಾಗಿ ಕಂಡು ಬರುತ್ತೆ. ಅಂದ್ರೆ ಪ್ರೀತಿ ಹಾಗೂ ನ್ಯಾಯ ಇವು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅಂದ್ರೆ ಯಥಾರ್ಥವಾದ ಪ್ರೀತಿ ಮತ್ತು ಯಥಾರ್ಥವಾದ ನ್ಯಾಯ ಇವು ಒಂದಕ್ಕೊಂದು ಪೂರಕವಾಗಿರ್ತವೆ. ಇದಿಲ್ದೆ ಅದಿಲ್ಲ, ಅದಿಲ್ದೆ ಇದಿಲ್ಲ. ಹಾಗಾಗಿ ದೇವರು ಪ್ರವಾದಿಯಾದ ಮೀಕನ ಮೂಲಕ ಮೀಕನ್ ಪ್ರವಾದನೆ 6:8 ಹೇಳಿಸ್ತಾರೆ, ಮನುಷ್ಯನೇ, ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನನಗೆ ತೋರಿಸಿದ್ದಾನಷ್ಟೆ. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದು, ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ಇಲ್ಲಿ 3 ಅಂಶಗಳು ಪ್ರಮುಖವಾಗಿ ಕಂಡುಬರು. ನ್ಯಾಯವನ್ನ ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವಂತದ್ದು. ಇದನ್ನ ದೇವರು ಇಷ್ಟಪಡ್ತಾನೆ. ಇಂಥ ಒಂದು ಪ್ರೀತಿ, ಇತರರಿಗೆ ನಾವು ಪ್ರೀತಿ, ನ್ಯಾಯ, ಕರುಣೆ ತೋರಿಸುವುದರಿಂದ ನಾವು ನಮ್ಮ ಜೀವನದಲ್ಲಿ ದೇವರ ಶ್ರೇಷ್ಠ ಗುಣಗಳನ್ನ ಪ್ರತಿಫಲಿಸುವಂತವರಾಗಬೇಕು ಎಂಬುದಾಗಿ ದೇವರು ತನ್ನ ಒಂದು ಆಡಳಿತದಲ್ಲಿ ನೀತಿ, ನ್ಯಾಯ, ಪ್ರೀತಿಗಳನ್ನ ಅಸ್ತಿವಾರವನ್ನಾಗಿ ಹಾಕೊಂಡಿದ್ದಾನೆ. ಇದನ್ನು ನಮಗೆ ಮಾದರಿಯಾಗಿ ತೋರಿಸಿದ್ದಾನೆ. ಆ ರೀತಿಯಲ್ಲಿ ನಾವು ಕೂಡ ನಡ್ಕೊಳ್ಬೇಕು ಎಂಬುದನ್ನ ಇಲ್ಲಿ ನಾವು ಕಾಣ್ತೇವೆ. ಇದು ದೇವರ ಒಂದು ಪ್ರೀತಿಯ ವಿವಿಧ ಮುಖಗಳಲ್ಲಿ ಕೆಲವು ಅಂಶಗಳು ಮಾತ್ರ ನಾನು ಈಗ ಇಲ್ಲಿ ಹೇಳಿದ್ದೇನೆ. ಹಾಗೆ ಇದು ಪ್ರೀತಿಯ ಬಗ್ಗೆ ನಮಗೆ ಒಂದು ಹೊಸ ಒಡಂಬಡಿಕೆಯಲ್ಲಿ ಒಂದು ಪ್ರೀತಿಯ ಅಧ್ಯಾಯ ಅಂತಾನೆ ಇದೆ. ಅದು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ. ಅಲ್ಲಿ ಪೌಲನು ಹೇಳ್ತಾನೆ, ಇದು ಪ್ರೀತಿಯ ಗುಣಲಕ್ಷಣಗಳು ಏನೇನಿವೆ ಅನ್ನುವಾಗ ಅದರಲ್ಲಿ 13ನೇ ಅಧ್ಯಾಯ 4ರಿಂದ 8ನೇ ವಚನದವರೆಗೆ ನಾವು ನೋಡುವಾಗ ಅಲ್ಲಿ ಪ್ರೀತಿಯಲ್ಲಿ ಇರುವಂತ ಗುಣಗಳು 15 ಗುಣಗಳನ್ನ ನಾವು ಕಾಣ್ತೇವೆ. ಅಲ್ಲಿ ಏನೇನಿದೆ ಅಂತಂದ್ರೆ, ಮೊದಲನೇದಾಗಿ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಹಾಗಾಗಿ ಇಲ್ಲಿ ಪೌಲನು ನಮಗೆ ಪ್ರೀತಿಯ ಒಂದು ನಿಜ ಗುಣದ ಲಕ್ಷಣಗಳನ್ನ
ತಿಳಿಸಿದ್ದಾನೆ. ಈ ಎಲ್ಲ ಅಂಶಗಳು ಕೂಡ ಪ್ರೀತಿ ಎಂಬ ಕೇಂದ್ರ ಬಿಂದುವಿನಲ್ಲಿ ಅಡಕವಾಗಿದೆ. ಈ ಪ್ರೀತಿ ನಮಗೆ ಇದು ಧರ್ಮಶಾಸ್ತ್ರವನ್ನೇ ನೆರವೇರಿಸುವಂತ ಒಂದು ಪ್ರಮುಖ ಅಸ್ತ್ರವಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗೆ ಮೀಕನ್ ತಿಳಿಸಿದಂತ ಆ ಒಂದು ವಾಕ್ಯದ ಸಾರಾಂಶವನ್ನ ಯೇಸು ಸ್ವಾಮಿ ಹೇಗೆ ಹೇಳ್ತಾರೆ ಅಂದ್ರೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳ್ಕೊಳ್ಬೋದು. ಅಂದ್ರೆ ಒಬ್ಬರ ಮೇಲೆ ಒಬ್ಬರ ಪ್ರೀತಿ ಇಡಬೇಕು ಅನ್ನೋದನ್ನ ಇಲ್ಲಿ ಸ್ವಾಮಿ ಹೇಳ್ತಾರೆ. ಅಂದ್ರೆ ಪ್ರೀತಿ, ದೇವರು ಕೂಡ ಪ್ರೀತಿ ತೋರಿಸಿದ್ದಾರೆ, ಹಾಗೆ ನಾವು ಕೂಡ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ತೋರಿಸ್ಬೇಕು. ಹೀಗೆ ಪ್ರೀತಿ ತೋರಿಸುವುದರ ಮೂಲಕ ಧರ್ಮ ಪ್ರಮಾಣವನ್ನ ನಾವು ನೆರವೇರಿಸುತ್ತೇವೆ ಎಂಬುದಾಗಿ ಈ ಒಂದು ಪಾಠದಲ್ಲಿ ನಾವು ತಿಳಿಯಬಹುದಾಗಿದೆ. ಈಗ ಈ ಪಾಠದ ಒಂದು ಸ್ಮರಣ ವಾಕ್ಯವನ್ನ ನಾವು ನೋಡುವಾಗ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರದು. ಮತ್ತೊಬ್ಬರನ್ನ ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ, ಅಂದರೆ 10 ಆಜ್ಞೆಗಳನ್ನೆಲ್ಲ ನೆರವೇರಿಸಿದ್ದಾನೆ ಎಂಬುದಾಗಿ ರೋಮಾಯ 13:8 ನಾವು ಅಂದ್ರೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಈ ಋಣವೇ ಹೊರತು ಬೇರೆ ಯಾವ ಸಾಲವೂ ಕೂಡ ನಮ್ಮ ಮೇಲೆ ಇರಬಾರ್ದು. ಅಂದ್ರೆ ಒಬ್ಬರನ್ನೊಬ್ಬರು ಪ್ರೀತಿಸುವುದರ ಮೂಲಕ ನಾವು ದಶಾಜ್ಞೆಗಳನ್ನ ನೆರವೇರಿಸಿದ ಹಾಗೆ ಆಗ್ತದೆ. ಅಂದ್ರೆ ಪ್ರೀತಿಯ ಗುಣ ಲಕ್ಷಣಗಳನ್ನ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಪ್ರೀತಿಯನ್ನ ನಾವು ಒಬ್ಬರ ಮೇಲೊಬ್ಬರು ತೋರಿಸ್ಬೇಕು ಎಂಬುದಾಗಿ ಇಲ್ಲಿ ನಾವು ಕಲಿತೇವೆ. ಹಾಗೇನೆ ಇಲ್ಲಿ ನಮ್ಮ ಲೇಖಕರು ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಅಡ್ವೆಂಟೇಜ್ ಸಭಾಪಾಲನಾ ಸಮಿತಿ ಅಂದ್ರೆ ಅದು ಚರ್ಚ್ ಬೋರ್ಡ್ ಕಮಿಟಿಯ ಅಲ್ಲಿ ಅದ್ರ ಮುಂದೆ ಒಂದು ಸಮಸ್ಯೆ, ಕಠಿಣವಾದಂತ ಒಂದು ಸಮಸ್ಯೆ ಎದುರಾಯ್ತು. ಆ ಸಮಿತಿಯಲ್ಲಿದ್ದಂತ ಒಬ್ಬ ಸದಸ್ಯರು ಹೇಳ್ತಾರೆ, ಅನುಕಂಪದ ಮೇಲೆ ಯಾವ ತೀರ್ಮಾನವನ್ನು ನಾವು ತಗೊಳ್ಬಾರ್ದು. ಅದು ಏನೇ ಆಗ್ಲಿ, ಯಾವ ರೀತಿ ತಪ್ಪು ಮಾಡಿದಾರೋ ಅದಕ್ಕೆ ಅದೇ ರೀತಿ ಶಿಕ್ಷೆ ಕೊಡ್ಬೇಕು ಅನ್ನೋ ಅರ್ಥದಲ್ಲಿ ಅವರು ಸ್ವಲ್ಪ ಒರಟಾಗಿ ಈ ಒಂದು ಉತ್ತರವನ್ನ, ಪ್ರೀತಿಗೆ ವಿರುದ್ಧವಾದಂತ ಉತ್ತರವನ್ನ ಅವರು ಹೇಳ್ತಾರೆ. ಆಗ ಇವರು ಅಲ್ಲಿ ಪಾಸ್ಟ್ರು ಅವರು ಏನು ಹೇಳ್ತಾರೆ, ಏನು ಈ ಮನುಷ್ಯನ ಬಗ್ಗೆ ಈ ವ್ಯಕ್ತಿ ದೇವರಾಜ್ಞೆ ಮತ್ತು ಆತನ ಪ್ರೀತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಹಾಗಂತ ಅನ್ನೋದು ಈ ಸಭಾ ಬೋಧಕರಿಗೆ ಗೊತ್ತಾಗಿ ಅವರು ಆಶ್ಚರ್ಯ ಪಡ್ತಾರೆ. ಆ ಒಂದು ಸಭಾ ನಿಯಮಾವಳಿಯ ಪ್ರಕಾರ ಅಲ್ಲಿ ನ್ಯಾಯ ತೀರ್ಪು ನಾವು ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ತಪ್ಪು ಮಾಡಿದ ಸದಸ್ಯರ ವಿಷಯದಲ್ಲಿ ಸಭೆ ಯಾವಾಗ್ಲೂ ಅನುಕಂಪ ಹಾಗೂ ಪ್ರೀತಿಯ ಆಧಾರದಲ್ಲಿ ನಿರ್ಧಾರ ತಗೊಳ್ಬೇಕು. ದೇವರು ಅದೇ ರೀತಿಯಲ್ಲಿ ನಿರ್ಧಾರವನ್ನ ತಗೊಂಡಿದ್ದರಿಂದ ಈ ಒಂದು ಸಭಾಪಾಲನಾ ಸಮಿತಿಯಲ್ಲೂ ಕೂಡ ತಪ್ಪು ಮಾಡಿದವರಿಗೆ ಅನುಕಂಪ ಹಾಗೂ ಪ್ರೀತಿಯ ಆಧಾರದಲ್ಲಿ ನಾವು ನಿರ್ಧಾರವನ್ನ ತಗೊಳ್ಬೇಕು. ಒಬ್ರನ್ನೊಬ್ಬರು ಅಂದರೆ ನಮ್ಮ ನೆರೆಯವರನ್ನ ಪ್ರೀತಿಸೋದ್ರಿಂದ ನಾವು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸ್ತೇವೆ. ಅಂದ್ರೆ 10 ಆಜ್ಞೆಗಳನ್ನ ಕೈಗೊಂಡು ನಡೀತೇವೆ ಅನ್ನೋದನ್ನ ಇದ್ರ ಮೂಲಕ ನಾವು ಸಾಬೀತುಪಡಿಸಬಹುದು ಎಂಬುದಾಗಿ ಈ ಒಂದು ಉದಾಹರಣೆ ನಮಗೆ ತಿಳಿಸ್ತದೆ. ಅಂದ್ರೆ ಇಲ್ಲಿ ಈ ಒಂದು ಅನುಕಂಪ ಹಾಗೂ ಪ್ರೀತಿಯ ಆಧಾರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಇಲ್ಲಿ ಪ್ರೀತಿಯ ಒಂದು ಪ್ರಾಮುಖ್ಯತೆ ನಮಗೆ ಕಂಡು ಬರ್ತದೆ. ಅಂದ್ರೆ ಎಲ್ಲವನ್ನ ನಾವು ಪ್ರೀತಿಯಿಂದ, ತಾಳ್ಮೆಯಿಂದ ಮತ್ತು ಕರುಣೆಯಿಂದ ನಾವು ಪರಿಶೀಲಿಸಿ ಅವರಿಗೆ ಬುದ್ಧಿವಾದದ ಮೂಲಕ ತಿದ್ದುವ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕೆ ಹೊರತು ನೇರವಾಗಿ ಅವರನ್ನ ಶಿಕ್ಷೆಗೆ ಒಳಪಡಿಸಬಾರ್ದು ಅನ್ನೋದನ್ನ ಇಲ್ಲಿ ದೇವರು ಹಾಗೆ ನಮ್ಗೆ ಮಾಡಿರೋದು. ಯಾಕಂದ್ರೆ ನೇರವಾಗಿ ನಮ್ಮ ತಪ್ಪುಗಳಿಗೆ ಪಾಪದ ಸಂಬಳ ಮರಣ ಅಂತ ಇದೆ. ಹಾಗಾಗಿ ನಾವು ಒಂದೊಂದು ತಪ್ಪು ಮಾಡಿದಾಗ ನಮ್ಮನ್ನಾಗ್ಲೇ ಸಾಯಿಸ್ಬಿಡ್ಬೋದಾಗಿತ್ತು. ಆದ್ರೆ ಸ್ವಾಮಿ ತನ್ನ ರಕ್ಷಣಾ ಯೋಜನೆಯನ್ನಿಟ್ಟು ಯೇಸು ಕ್ರಿಸ್ತನನ್ನ ತನ್ನ ಒಬ್ಬನೇ ಮಗನನ್ನ ನಮಗೋಸ್ಕರ ಕೊಟ್ಟು ಆತನು ಅನುಕಂಪವನ್ನ ತೋರಿಸಿ ಮತ್ತು
ಪ್ರೀತಿಯನ್ನ ತೋರಿಸುವುದರ ಮೂಲಕ ಈ ಒಂದು ತೀರ್ಮಾನವನ್ನ ತಗೊಂಡಿರೋದ್ರಿಂದ ಆತನ ಒಂದು ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಕೂಡ ಪ್ರೀತಿಯನ್ನ ತೋರಿಸ್ಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳಿಬಹುದಾಗಿದೆ. ಅಂದ್ರೆ ಪ್ರೀತಿ ತೋರಿಸುವುದರ ಮೂಲಕ ನಾವು ಧರ್ಮ ಪ್ರಮಾಣವನ್ನ ನೆರವೇರಿಸ್ತೇವೆ ಎಂಬುದಾಗಿ ಸತ್ಯವೇದ ಸಾಬೀತುಪಡಿಸ್ತೇವೆ. ಆದ್ರಿಂದ ನಾವು ಈ ಒಂದು 10 ಆಜ್ಞೆಗಳನ್ನ, ದಶಾಜ್ಞೆಗಳನ್ನ ಪ್ರೀತಿಯಿಂದ ಬೇರ್ಪಡಿಸಬಾರದು, ಅಥವಾ ಪ್ರೀತಿಗೂ ಆಜ್ಞೆಗಳಿಗೂ ಸಂಬಂಧ ಇಲ್ಲ ಎಂಬ ನಿರ್ಧಾರ ತಗೊಳ್ಬಾರ್ದು. ನೋಡಿ, 2 ಪ್ರಮುಖ ಅಂಶಗಳನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಈ ಒಂದು ದಶಾಜ್ಞೆಗಳನ್ನ ಪ್ರೀತಿಯಿಂದ ಪ್ರತ್ಯೇಕಗೊಳಿಸಬಾರದು, ಅಥವಾ ಪ್ರೀತಿಗೂ ಆಜ್ಞೆಗಳಿಗೂ ಸಂಬಂಧ ಇಲ್ಲ ಎಂಬುದಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಎಂಬುದಾಗಿ ನಮಗೆ ಹೇಳುತ್ತೆ. ಯಾಕೆಂತಂದ್ರೆ ಪ್ರೀತಿ ಮತ್ತು ಆಜ್ಞೆ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಅದರಲ್ಲಿ ಯಾವುದನ್ನು ಕೂಡ ನಾವು ಕತ್ತರಿಸಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಚ್ಚರ ವಹಿಸಿ ನಾವು ಇಂತಹ ತಪ್ಪುಗಳನ್ನ ಮಾಡದ ಹಾಗೆ ನಾವು ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಮ ದೇವರು, ನಮ್ಮ ತಂದೆಯಾದ ದೇವರು ಈ ಒಂದು ಆತನು ಪ್ರೀತಿ ಸ್ವರೂಪ ಆಗಿರೋದ್ರಿಂದ ತನ್ನ ಆಜ್ಞೆಗಳನ್ನು ಕೂಡ ಪ್ರೀತಿಯಿಂದ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಯಾಕೆಂತಂದ್ರೆ ನಮ್ಮ ತಪ್ಪುಗಳನ್ನ ಪ್ರೀತಿಯಿಂದ ತಿದ್ದಿ ನಮ್ಮ ಜೀವನದ ಹಾದಿಯನ್ನ ಸರಿಪಡಿಸ್ಲಿಕ್ಕೋಸ್ಕರವಾಗಿ ಆತನು ಈ ಒಂದು ಆಜ್ಞೆಗಳನ್ನ ನಮಗೆ ದಯಪಾಲಿಸ್ಕೊಟ್ಟಿದ್ದಾನೆ. ಹಾಗಾಗಿ ಈ ಒಂದು ಪ್ರೀತಿ ಅನ್ನೋದು ಈ ದಶಾಜ್ಞೆಗಳು ನಮಗೆ ಒಂದು ತೋಳ್ಮರ ಇದ್ದ ಹಾಗ ಆಗುತ್ತೆ. ಅಂದ್ರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ, ಪ್ರಯಾಣ ಮಾಡ್ಬೇಕಾದ್ರೆ ಅಲ್ಲಿ ಒಂದು ತೋಳ್ಮರವನ್ನ ಹಾಕಿರ್ತಾರೆ. ಆ ಮರದಲ್ಲಿ ಅದ್ರ ಮೇಲೆ ಬರ್ದಿರ್ತಾರೆ, ಇದು ಇಂಥ ಊರಿಗೆ ಇಷ್ಟು ಕಿಲೋಮೀಟರ್ ದೂರ ಇದೆ, ಹಾಗಂತ ಉದ್ದಕ್ಕೂ ಹಾಕೊಂಡು ಹೋಗ್ತಾ ಇರ್ತಾರೆ. ನಾವು ಎಲ್ಲಿ ತಲುಪಬೇಕೋ ಅಲ್ಲಿ ನಾವು ಇಳ್ಕೊಳ್ಬಹುದಾಗಿದೆ. ಅಥವಾ ನಾವು ಇದರಲ್ಲಿ ಕ್ಯಾಬ್ನಲ್ಲೋ ಇನ್ನೆಲ್ಲೋ ಹೋಗ್ಬೇಕಾದ್ರೆ ನಮ್ಗೆ ರಸ್ತೆ ಗೊತ್ತಿಲ್ಲದೆ ನಾವು ಇದು ರೂಟ್ ಮ್ಯಾಪ್ ಅನ್ನ ಹಾಕೊಂಡು ಹೋಗ್ತಾ ಇರ್ತೀವಿ. ಹಾಗೆಯೇ ನಮ್ಮ ಜೀವನದ ಹಾದಿಯಲ್ಲಿ ನಾವು ನಡೆಯುವಾಗ ನಮಗೆ ಈ ದಶಾಜ್ಞೆಗಳು ಒಂದು ರೂಟ್ ಮ್ಯಾಪ್ ಇದ್ದ ಹಾಗೆ ನಮಗೆ ಈ ಒಂದು ಇದು ಸಲಹೆಗಳನ್ನ ಕೊಡ್ತೇವೆ, ಆದೇಶಗಳನ್ನು ಕೂಡ ಕೊಡ್ತೇವೆ. ಅಂದ್ರೆ ಇದರಿಂದ ಮೂಲಕ ನಾವು ನಮ್ಮ ಆತ್ಮಿಕ ಮತ್ತು ಸಾಮಾಜಿಕ ಏಳಿಗೆಯನ್ನು ನಾವು ಹೊಂದಬಹುದಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಬಹುದಾಗಿದೆ. ಈಗ ರೋಮಾಯ 7:7 ನಾವು ನೋಡುವಾಗ, ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದು ಎಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆ ಎಂದರೆ ಏನು ಎಂದು ನನಗೆ ತಿಳಿಯುತ್ತಿದ್ದಿಲ್ಲ ಎಂಬುದಾಗಿ ಇಲ್ಲಿ ಪೌಲನ್. ಅಂದ್ರೆ ಈ ಒಂದು ಧರ್ಮಶಾಸ್ತ್ರ ಅಂದ್ರೆ ಅಥವಾ ದಶಾಜ್ಞೆಗಳು ನಮ್ಗೆ ಏನ್ ಮಾಡ್ತೇವೆ ಅಂತಂದ್ರೆ ಆ ಒಂದು ಆಜ್ಞೆಗಳನ್ನ ಅಲ್ಲಿ ನಮ್ಗೆ ತಿಳಿಸ್ತೇವೆ. ಅದನ್ನ ನಾವು ತಪ್ಪು ಮಾಡಬಾರ್ದು. ಈಗ ಉದಾಹರಣೆಗೆ ಆಶಿಸಬಾರದು ಎಂದು ಧರ್ಮಶಾಸ್ತ್ರ ನಮ್ಗೆ ಹೇಳದೇ ಇದ್ರೆ ದುರಾಶೆ ಅಂದ್ರೆ ಏನು ಅನ್ನೋದೇ ನಮ್ಗೆ ಗೊತ್ತಾಗುತ್ತೆ. ಈಗ ಕದಿಯಬಾರದು ಎಂಬುದಾಗಿ ಅಥವಾ ಸುಳ್ಳು ಹೇಳಬಾರದು ಎಂಬುದಾಗಿ ಇದು ತೋರಿಸ್ತಾ ಇದ್ರೆ ನಮಗೇನಾಗ್ತಿತ್ತು, ಅದೇನು ಅನ್ನೋದೇ ನಮಗ್ ಗೊತ್ತಾಗ್ತಿರ್ಲಿಲ್ಲ. ಕಳ್ತನ ಅಂದ್ರೇನು, ಸುಳ್ಳು ಅಂದ್ರೇನು ನಮ್ಗೆ ಅರ್ಥವಾಗ್ತಾ ಇರ್ಲಿಲ್ಲ. ಹೀಗಾಗಿ ಅದು ನಮ್ಮ ಒಂದು ಜೀವನದ ಒಂದು ಕನ್ನಡಿ ಇದ್ದ ಹಾಗೆ ಇದು ಧರ್ಮಶಾಸ್ತ್ರದ ನಿಯಮಗಳು. ಈ ನಿಯಮಗಳನ್ನ ನಮ್ಮ ಜೀವಿತದಲ್ಲಿ ನಾವು ಇದು ರೂಟ್ ಮ್ಯಾಪ್ನ ಹಾಗೆ ಅದನ್ನ ನೋಡ್ತಾ ನೋಡ್ತಾ ಅದರಲ್ಲಿ ಎಡವಿ ಬೀಳದ ಹಾಗೆ ಯಾವುದೇ ಅಪಘಾತಗಳು ಸಂಭವಿಸಿಕೊಳ್ಳದ ಹಾಗೆ ನಾವು ಬಹಳ ಎಚ್ಚರಿಕೆಯಿಂದ ಜೀವನವನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು. ಆಗ ನಾವು ಸೇರ್ಬೇಕಾದ ದಾರಿಯನ್ನ ಸುಲಭವಾಗಿ ಸೇರ್ತೇವೆ. ಹೀಗಾಗಿ ದೇವರು ನಮಗೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನ ಅಂದ್ರೆ ತನ್ನ ಒಂದು ರಾಜ್ಯಕ್ಕೆ ಸೇರಿಸ್ಕೊಳ್ಳಿಕ್ಕೋಸ್ಕರವಾಗಿ ಪ್ರೀತಿಯಿಂದ ನಮಗೆ ಈ ಒಂದು ಧರ್ಮಶಾಸ್ತ್ರದ ಇದು ಧರ್ಮ ಪ್ರಮಾಣವನ್ನ ನಮಗೆ ಕೊಟ್ಟಿದ್ದಾರೆ. ಇದು ಪ್ರೀತಿಯ ಮೂಲಕವೇ ಈ ಎಲ್ಲವನ್ನ
ಅಂದ್ರೆ ದಶಾಜ್ಞೆಗಳನ್ನ ನಾವು ಈಡೇರಿಸಬಹುದಾಗಿದೆ ಎಂಬುದನ್ನ ಈ ಒಂದು ಪಾಠದ ಮೂಲಕ ನಾವು ತಿಳಿಬಹುದು. ದೇವರು ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ನಡೆಸಲಿ. ಆಮೇನ್. ಈ ದಿನದ ಪಾಠವನ್ನ ಉತ್ತಮವಾದಂತ ರೀತಿಯಲ್ಲಿ ಆರಂಭಿಸಿದ್ದಕ್ಕಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಇನ್ನು ಕೆಲವೊಂದು ಸಂಗತಿಗಳನ್ನ ಹಂಚಿಕೊಳ್ಳಲು ಇಷ್ಟಪಡುವುದಾದರೆ ಯಾರಾದರೂ ಈ ಅವಕಾಶವನ್ನ ಪಡೆದುಕೊಂಡು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಇಲ್ಲವಾದರೆ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಂತ ಸಾಮೇಲ್ ಕೃಷ್ಣಪ್ಪರ್ ಅವರು ಇದ್ದಾರೆ. ಅವ್ರು ಪ್ರಾರ್ಥನೆಯನ್ನು ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಒಂದೇ ಒಂದು ಸಣ್ಣ ಒಂದು ಕ್ಲಾರಿಫಿಕೇಶನ್, ಒಂದೇ ನಿಮಿಷ. ಓಕೆ. ಕ್ಲಾರಿಫಿಕೇಶನ್ ಏನಂದ್ರೆ, ಏನ ಒಂದು ಸಭಾ ಸಮಿತಿದು ಒಂದು ಉದಾಹರಣೆ ಕೊಟ್ರು. ಇಲ್ಲಿ ಏನಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ತಪ್ಪು ಮಾಡಿದವ್ರನ್ನ ದೇವರು ಶಿಕ್ಷೆ ಮಾಡದೆ ಬಿಡೋದಿಲ್ಲ. ಅದು ಒಂದು ಮೊದಲನೇದು ನಾವು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ದಾವಿದನ ಉದಾಹರಣೆಯನ್ನ ತಗೊಳ್ರಿ, ಸೌಲನ ಉದಾಹರಣೆಯನ್ನ ತಗೊಳ್ರಿ, ನೀವು ಸತ್ಯವೇದದಲ್ಲಿ ಬೇರೆ ಯಾವ ಉದಾಹರಣೆಯನ್ನು ತಗೊಂಡ್ರು ಕೂಡ ಆತನ ಯಾವಾಗ್ಲೂ ಪ್ರೀತಿ ತೋರಿಸ್ತಾನೆ, ಆದ್ರೆ ಶಿಕ್ಷೆ ಮಾತ್ರ ತಪ್ಪೋದಿಲ್ಲ. ಈಗ ನಾವು ಯಾವಾಗ್ಲೂ ಈಗ ನಾವು ಸಭಾ ಸಮಿತಿನಲ್ಲಿ ಈಗ ತಪ್ಪು ಮಾಡಿದವ್ರನ್ನ ನಾವು ಶಿಕ್ಷಿಸದೇ ಇದ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ಲ. ಶಿಕ್ಷೆನಲ್ಲಿ ಪ್ರೀತಿಯನ್ನ ಇಡಬೇಕು. ಅದು ಈಗ ದೇವ್ರು ನೋಡಿ, ನಾತನನ ಮುಖಾಂತರವಾಗಿ, ಪ್ರವಾದಿ ಅಂತ ನಾದನ ಮುಖಾಂತರವಾಗಿ ಆತನ ತಪ್ಪನ್ನ ತಿಳಿಸ್ತಾನೆ. ಹೌದ್ರಾ? ತಿಳಿಸ್ಬಿಟ್ಟು ನೀನು ಮಾಡಿರ್ತಕ್ಕಂಥ ತಪ್ಪಿಗೆ ಸಾಯ್ಬೇಕಾಗಿತ್ತು, ಆದ್ರೆ ನನಗೋಸ್ಕರವಾಗಿ ನಿನ್ನನ್ನ ಉಳಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೊ ಆಕ್ಚುಲಿ ಅಂತ ಘೋರವಾದಂತ ತಪ್ಪು ಮಾಡಿದವ್ರು ಸಾಯ್ಬೇಕು. ಒಬ್ರು ಪ್ರಾಣ ತೆಗೆದ್ರೆ ಇನ್ನೊಬ್ರು ಪ್ರಾಣ ಇವ್ರ ಪ್ರಾಣ ತೆಗಿಬೇಕು. ಅದು ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿತ್ತು, ಹೌದಲ್ರ? ಆದ್ರೆ ಸ್ವಾಮಿ ಏನ್ ಹೇಳ್ತಾನಂದ್ರೆ ಆತನಿಗೆ ಒಂದು ಕರುಣೆಯನ್ನ ತೋರಿಸ್ತಾನೆ. ನೀನು ತಪ್ಪನ್ನ ಒಪ್ಕೊಂಡಿದೀಯ, ಸೊ ಅದರ ನಿಮಿತ್ತದಿಂದ ಈಗ ತಪ್ಪನ್ನು ಒಪ್ಕೊಳ್ಳದೇ ಇದ್ದಿದ್ರೆ ಆತನ ಶಿಕ್ಷೆ ಇನ್ನ ಜಾಸ್ತಿ ಆಗೋದ ಏನೋ ಗೊತ್ತಿಲ್ಲ. ಬಹುಶಃ ಆತನ ಪಾಪತನದಿಂದ ಮರಣದಂಡನೆ ಆಗ್ಬೇಕಾಗಿತ್ತು. ಆದ್ರೆ ದೇವರು ಆತನಿಗೆ ತಪ್ಪನ್ನು ಒಪ್ಕೊಳ್ತಾನೆ. 51ನೇ ಕೀರ್ತನೆ ಮುಖಾಂತರವಾಗಿ ಆತನು ನಾನು ಘೋರವಾದಂತ ತಪ್ಪು ಮಾಡಿದ್ದೇನೆ, ನಿಮಗೆ ವಿರುದ್ಧವಾದಂತ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಆತನು ತಪ್ಪನ್ನು ಒಪ್ಕೊಳ್ತಾನೆ. ಇವತ್ತು ಎಷ್ಟೋ ಮಂದಿ ನೋಡ್ರಿ ತಪ್ಪನ್ನು ಮಾಡಿದಾಗ ಒಪ್ಕೊಳ್ಳೋದಿಲ್ಲ. ಆದ್ರೆ ಇಲ್ಲಿ ಸತ್ಯ ಏನಂತಂದ್ರೆ ಇವತ್ತು ಆ ತಪ್ಪಿಗೆ ಶಿಕ್ಷೆಯನ್ನು ಕೊಡದೆ ಬಿಡೋದಿಲ್ಲ ದೇವರು. ಅದನ್ನ ಯಾವುದೋ ಒಂದು ಕಾಲದಲ್ಲಿ ಆ ತಪ್ಪಿಗೆ ಅವರು ಶಿಕ್ಷೆಯನ್ನ ಅನುಭವಿಸ್ತಾರೆ, ಆ ಶಿಕ್ಷೆಯನ್ನ ಕೊಡ್ತಾನೆ, ಮತ್ತು ಅದರಲ್ಲೂ ಕೂಡ ಪ್ರೀತಿಯನ್ನು ಇಡ್ತಾನೆ. ಹೌದು, ನೀವು ಇನ್ನು ಮುಂದೆ ಈ ತಪ್ಪನ್ನ ಮಾಡಬೇಡ. ಸೊ ಅದು ದಾವೀದನ ಚರಿತ್ರೆಯಲ್ಲಿ ನೋಡ್ಬೇಕಾದ್ರೆ, ಸೌಲನ ಚರಿತ್ರೆಯಲ್ಲಿ ನೋಡ್ಬೇಕಾದ್ರೂ ಕೂಡ ನಾವು ಅದನ್ನ ಕಾಣ್ತೀವಿ. ಈಗ ನಾವು ತಪ್ಪು ಮಾಡಿದವ್ರು ಎಲ್ಲರನ್ನೂ ನಾವು ಕ್ಷಮಿಸ್ತಾ ಹೋಗ್ಬಿಟ್ರೆ ಅದಕ್ಕೆ ಯಾವ ಬೆಲೆನೂ ಇರೋದಿಲ್ರಿ. ಹೌದಂತೀರಾ? ದೇವರ ಆಜ್ಞೆಗಳಲ್ಲಿ ದೇವರ ಪ್ರೀತಿ ಅಡಕವಾಗಿದೆ. ಹಾಗೆ ದೇವರ ಆಜ್ಞೆಗಳು, ದೇವರ ಪ್ರೀತಿ ನ್ಯಾಯಸಮ್ಮತವಾಗಿದೆ. ಸೊ ತಪ್ಪು ಮಾಡಿದವರನ್ನ ಶಿಕ್ಷಿಸುವುದಕ್ಕಾಗಿ ಆಜ್ಞೆಗಳಿವೆ, ಬಟ್ ಆಜ್ಞೆಗಳು ತಪ್ಪು ಮಾಡಿದವರನ್ನ ತಿದ್ದುವುದಕ್ಕಾಗಿಯೂ ಸಹ ತಿದ್ದುಕೊಳ್ಳುವಂತ ಅವಕಾಶಕ್ಕಾಗಿ ಆಹ್ವಾನವನ್ನ ನೀಡುತ್ತದೆ. ಇದರಲ್ಲಿ ದೇವರ ಪ್ರೀತಿ ಪೂರಕವಾಗಿದೆ. ಸೊ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯನು ದೇವರ ಆಜ್ಞೆಗಳಿಗೆ ವಿಧೇಯನಾಗಲು ಮನಸಾರೆ ಒಪ್ಪಿ ತನ್ನನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕಾದದ್ದು ಕರ್ತವ್ಯವಾಗಿದೆ. ಪ್ರೀತಿಯಿಂದಲೇ ದೇವರ ಪ್ರಮಾಣ ನೆರವೇರುತ್ತದೆ ಎಂಬತಕ್ಕಂಥ ಈ ಸತ್ಯವನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಉತ್ತಮವಾದಂತ ಚರ್ಚೆಗಾಗಿ, ವಿವರಣೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ಲಿ. ಇನ್ನು ಈ ವಾರದ ಈ ಪಾಠ ಮುಕ್ತಾಯದ ಹಂತಕ್ಕೆ ಇನ್ನು ಮಹತ್ತರವಾದಂತ
ಒಂದು ಸತ್ಯವನ್ನ ನಮಗೆ ಕೊಡುವಂತದ್ದಾಗಿದೆ. ದೇವರು ಈ ಪಾಠಗಳನ್ನ ಆಶೀರ್ವಾದ ಮಾಡಲಿ, ಬೋಧಿಸುವಂತ ದೇವ ಜನರನ್ನ, ದೇವರ ಭಕ್ತರನ್ನ ಆಶೀರ್ವಾದ ಮಾಡಲಿ. ಈ ಪಾಠದಲ್ಲಿ ನಮ್ಮೆಲ್ಲರನ್ನ ದೇವರು ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪಾಠವನ್ನ ಸವಿವರವಾಗಿ ತಿಳಿಸಿಕೊಟ್ಟಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ವಿಶೇಷವಾಗಿ ನಮ್ಮ ಮಧ್ಯದಲ್ಲಿ ಸಾಮುವೇಲ್ ಕೃಷ್ಣಪ್ಪ ಅವರು ಇದ್ದಾರೆ, ಹಿರಿಯರು. ಅವರು ನಮಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕು. ನಮಸ್ಕಾರ, ಮನವಿಗಾಗಿ ಪ್ರಾರ್ಥನೆ ಮಾಡಿ. KP ರವಿ ಅವರ ಕುಟುಂಬ ಹಾಗೂ ಅವರ ಬಿಸಿನೆಸ್ ಮತ್ತು ಅವರ ಆಲಯದ ದುರಸ್ತಿಗಾಗಿ ಪ್ರಾರ್ಥನೆ ಮಾಡಬೇಕು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸರ್. ನಮ್ ಕುಟುಂಬಕ್ಕೂ ಸ್ವಲ್ಪ ಪ್ರಾರ್ಥನೆ ಮಾಡಿ ಸರ್. ಚಂದ್ರಮ್ಮ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳ್ಕೊಂಡಿದ್ದಾರೆ ಮಾಲೂರಿಂದ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಫಸ್ಟ್ ನಮ್ ಕುಟುಂಬಕ್ಕೋಸ್ಕರ ಮತ್ತೆ ನಮ್ ದೊಡ್ಡಮ್ಮ ಚೆನ್ನಮ್ಮಗೋಸ್ಕರ. ಅವ್ರದ್ದು ರಿಪೋರ್ಟ್ ಬಂದಿದೆ ಅಂದ್ರೆ ನನ್ನ ಅಕ್ಕ ಹೇಳ್ತಿದ್ದಾಳೆ ಅದು ತುಂಬಾ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಬಟ್ ನನ್ ದೊಡ್ಡಮ್ಮಂಗ್ ಸತ್ಯ ಗೊತ್ತಿದೆಯೋ ಏನೋ ಗೊತ್ತಿಲ್ಲ. ಆದ್ರೆ ದೇವ್ರ ಚಿತ್ತಕ್ಕೆ ಒಪ್ಪಿಸ್ಕೊಡ್ತಾ ಇದೀವಿ. ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ ನಮ್ ದೊಡ್ಡಮ್ಮ. ಓಕೆ. ರತ್ನಮ್ಮ ಅವರ ದೊಡ್ಡಮ್ಮ ಚೆನ್ನಮ್ಮ ಅವರು ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಕುಷ್ಟಗಿ ಸವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಹಿರಿಯರಂತ ಏಬಲ್ ಪ್ರಕಾಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಕವಿತಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಮಗು ಜೋಸ್ಲಿನ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂತಾರೆ. ಜೋಸ್ಲಿನ್ ಅವ್ರಿಗೋಸ್ಕರ. ಮತ್ತು ಸಹೋದರ AT ರವಿ ಅವರಿಗೆ ಆಪರೇಷನ್ ಆಗಿದೆ, ಹಾರ್ಟ್ ಆಪರೇಷನ್. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂತಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶ್ರೀಮತಿ ಪದ್ಮಿನಿ ಅಮ್ಗೋಳ್ ಅವರ ಮೊಣಕಾಲು ಆಪರೇಷನ್ಗಾಗಿ ಪ್ರಾರ್ಥನೆ ಮಾಡ್ತಾರೆ. ಸೊ ಇವಿಷ್ಟನ್ನ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಹಿರಿಯರಾದಂತ ಸಾಮೇಲ್ ಕೃಷ್ಣಪ್ರಸಾದ್ ಅವರಿಗೆ ನಾನು ಕೇಳ್ತೀನಿ. ಇದೇರಾ? ಅವರು ಬಿಟ್ಟಿದ್ದಾರೆ. ಓಕೆ. ನಮ್ ಜೊತೆಯಲ್ಲಿ ಬೋಧಕರಂತ ಸಾಲಮನ್ ಸಾರ್ ಅವರು ಇದ್ದಾರೆ. ಅವರೇ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಅಂತ್ಯ ಆಶೀರ್ವಾದವನ್ನು ಅವ್ರು ಕೊಡ್ಬೇಕೆಂಬುದಾಗಿ ಕೇಳ್ತೀನಿ. ನಾನು ಬರ್ಕೊಳಕ್ ಆಗ್ಲಿಲ್ಲ. ಆದಷ್ಟು ನೆನ್ಪು ಮಾಡ್ಕೊಳ್ತೀನಿ. ನೀವು ನಮಗ್ ನೆನ್ಪು ಮಾಡ್ರಿ. ಓಕೆ. ಕೃಪಾಪೂರ್ಣನಾದ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಸಬ್ಬತ್ತಿನ ದಿನವನ್ನ ಕಳೆದು ಈ ವಾರದ ಮೊದಲನೇ ದಿನದ ಪಾಠವನ್ನ ಸ್ವಾಮಿ ಕಲೀಲಿಕ್ಕಾಗುವಂತ ಭಾಗ್ಯವನ್ನು ಕೊಟ್ಟಿದ್ದೀರಿ. ನಮ್ಮ ಹಿರಿಯರಾದಂತ ಹೇಮಲತಾ ಭಕ್ತರಾಜಮ್ಮರವರ ಮುಖಾಂತರವಾಗಿ ಸ್ವಾಮಿ ಒಂದು ಉತ್ತಮವಾದಂತ ಪಾಠಗಳನ್ನ ನಾವು ಕಲೀಲಿಕ್ಕಾಗುವಂತೆ ನೀನು ನಡೆಸ್ಕೊಟ್ಟಿದ್ದೀರಿ. ಅದು ನಮ್ಮ ಜ್ಞಾನದಿಂದಲ್ಲ ಸ್ವಾಮಿ, ಅದು ನಿನ್ನ ಜ್ಞಾನವಾಗಿರಲಿ. ಅಮ್ಮನವರಿಗೆ ಕೊಟ್ಟಿರ್ತಕ್ಕಂಥ ಉತ್ತಮವಾದಂಥ ಜ್ಞಾನಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಹಾಗೂ ಸ್ವಾಮಿ, ಅನೇಕರು ಪ್ರಾರ್ಥನೆಗಳಿಗಾಗಿ ಕೇಳ್ಕೊಂಡಿದ್ದಾರೆ. ಪ್ರಿಯ ಸಹೋದರಿ ಚೆನ್ನಮ್ಮನವರಿಗಾಗಿ ಪ್ರಾರ್ಥಿಸ್ತೇವೆ. ಅವರ ಆರೋಗ್ಯ ಸ್ಥಿತಿಯಲ್ಲಿ ಸ್ವಾಮಿ ಕೊನೆಯ ಹಂತದಲ್ಲಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ. ಆದ್ರೆ ಸ್ವಾಮಿ, ನಿಮ್ಮ ಪವಿತ್ರ ಸನ್ನಿಧಿಯಲ್ಲಿ ನಾವು ಬಂದು ಬೇಡಿಕೊಳ್ಳುವಾಗ ಆ ಕೊನೆಯ ಒಂದು ಅವರ ಆರೋಗ್ಯದ ಸ್ಥಿತಿ ಹದಗೆಟ್ಟು ಕೊನೆಯ ಹಂತದಲ್ಲಿದ್ದಾರೆ ಎಂಬುದಾಗಿ ಕೇಳಿರುವಾಗ ನೀನು ಸ್ವಾಮಿ ಅದ್ಭುತವನ್ನ ಮಾಡಬಲ್ಲ ದೇವರು ನೀನಾಗಿದ್ದೀರಿ ಸ್ವಾಮಿ. ಅನೇಕರಿಗೆ ನೀವು ಅದ್ಭುತಗಳನ್ನು ಮಾಡಿ ಅವರನ್ನ ಯಥಾಸ್ಥಿತಿಗೆ ನೀನು ತಂದಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಮ್ಮ ಪ್ರಿಯ ಸಹೋದರಿ ಚೆನ್ನಮ್ಮನವ್ರನ್ನ ನಿಮ್ಮ ಹಸ್ತಕ್ಕೊಪ್ಪಿಸ್ಕೊಡುತ್ತೇವೆ. ಅದೇ ರೀತಿಯಾಗಿ ಸಹೋದರ ಅಂತ AT ರವಿ, ಆತನು ಕೂಡ ಶಸ್ತ್ರಚಿಕಿತ್ಸೆ ಒಳಗಾಗಿ ಆತನು ಸುಧಾರಿಸಿಕೊಳ್ಳುವಂತ ಸಂದರ್ಭದಲ್ಲಿ ನಿನ್ನ ಕೃಪೆ ಆತನ ಮೇಲಿರಲಿ. ಹಾಗೂ ನಮ್ಮ ಹಿರಿಯರಾದಂತ ಏಬಲ್ ಪ್ರಕಾಶ್ ಅವ್ರಿಗೆ ಪ್ರಾರ್ಥಿಸ್ತೇವೆ. ಅವರ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಅಲ್ಲಿ ಸ್ವಾಮಿ ಚಿಕಿತ್ಸೆಗಾಗಿ ಸೇರಿಕೊಂಡಿರುವಾಗ ವೈದ್ಯರು ನೀಡತಕ್ಕಂತ ಸಲಹೆಗಳು ಹಾಗೂ ಅವರು ಸೇವಿಸುವಂತ ಆಹಾರಗಳ ಮೇಲೆ ನಿನ್ನ ಕೃಪೆ ಇರಲಿ ಮತ್ತು ಔಷಧಿಗಳ ಮೇಲೆ ನಿನ್ನ ಆಶೀರ್ವಾದ ಇರಲಿ ಸ್ವಾಮಿ. ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಈ ಒಂದು
ಅನಾರೋಗ್ಯದಿಂದ ಬಳಲಿ ಅವರು ಸಾಯುವಂತ ಸ್ಥಿತಿಗಳಲ್ಲಿ ಇರಬಾರದು ಎಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ಸ್ವಾಮಿ, ಅಂಥವ್ರನ್ನ ನೀವು ರಕ್ಷಿಸುವಂಥದ್ದು, ರಕ್ಷಿಸುತ್ತಿದ್ದೀರಿ ಮತ್ತು ರಕ್ಷಣೆಯನ್ನ ನೀಡ್ಕೊಂಡು ಅವ್ರನ್ನ ಯಥಾಸ್ಥಿತಿಗೆ ಹಾದಿಗೆ ನೀವು ತಂದಿದ್ದೀರಿ ಸ್ವಾಮಿ. ಈ ಸಂದರ್ಭದಲ್ಲಿ ನಿನ್ನ ಕೃಪೆಗಾಗಿ ನಾವು ಬಂದಿದ್ದೇವೆ. ಈ ಝೂಮ್ ಮಾಧ್ಯಮದಲ್ಲಿ ಸ್ವಾಮಿ ಇಂದು ಪ್ರಸ್ತಾಪವಾಗಿರುವಂತ ಪ್ರತಿಯೊಂದು ಹೆಸರುಗಳನ್ನ ನೀವು ತಳ್ಳಬೇಡ ಸ್ವಾಮಿ. ಸಹೋದರ KP ರವಿ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅವರು ಬಳ್ಳಾರಿ ಸಭೆಯ ಜೀರ್ಣೋದ್ಧಾರಕ್ಕಾಗಿ ಅವರು ಬೇಡಿಕೊಳ್ಳುತ್ತಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ಕಡೆಯಿಂದ ಸಹಾಯ ಬರುತ್ತದೆ ನಮಗ್ ಗೊತ್ತಿಲ್ಲ ದೇವರೇ, ಆದ್ರೆ ಎಲ್ಲವನ್ನು ಬಲ್ಲಾತನು ನೀನು ಸಕಾಲದಲ್ಲಿ ಆ ಸಭೆಯ ಉದ್ಧಾರವಾಗ್ಲಿಕ್ಕಾಗುವಂತೆ ನೀವು ತಾನೇ ಕೃಪೆ ತೋರಿಸು. ಅಲ್ಲಿರ್ತಕ್ಕಂಥ ಸಭಿಕರ ಭಕ್ತಿ ಏನಾದರೂ ಕುಂದಿ ಹೋಗಿದ್ದಂತ ಪಕ್ಷದಲ್ಲಿ ಅದರ ನಿಮಿತ್ತದಿಂದ ಏನಾದರೂ ಇದು ತಡೆ ಹಿಡಿಯಲಾಗಿದೆಯೋ ಗೊತ್ತಿಲ್ಲ ದೇವರೇ. ಸ್ವಾಮಿ, ಅವರು ಭಕ್ತಿ ಅಭಿವೃದ್ಧಿಯನ್ನು ಹೊಂದುವಂತರಾಗಲಿ. ಎಲ್ಲರೂ ಶ್ರದ್ಧೆಯಿಂದ ಅಲ್ಲಿ ಕೂಡಿಕೊಂಡು ಪ್ರತಿ ವಾರದ ಕೂಟಗಳನ್ನ ಅವರು ನಡೆಸಿಕೊಂಡು ಸಬ್ಬತ್ತಿನ ಆರಾಧನೆಯನ್ನ ಪರಿಶುದ್ಧವಾಗಿ ಇಟ್ಟುಕೊಂಡು ನಡೆಸಲಿಕ್ಕಾಗುವಂತೆ ನೀವು ತಾನೇ ಕೃಪೆ ತೋರಿಸಿರಿ ದೇವರೇ. ಕರ್ತನೆ, ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನ ಮನ್ನಿಸು. ಆರಂಭದ ಪ್ರಾರ್ಥನೆಯಲ್ಲಿ ಸ್ವಾಮಿ ಪ್ರಿಯ ಸಹೋದರಿಯರು ಬೇಡಿಕೊಂಡಿದ್ದಾರೆ. ಕರ್ತನೆ, ನಮ್ಮ ಪಾಪಗಳು ಏನಾದರೂ ಈ ಪ್ರಾರ್ಥನೆ ಮುಟ್ಟದಿರಲು ನಿಮಗೆ ಅಡ್ಡಿಯಾಗಿದ್ದಂತ ಪಕ್ಷದಲ್ಲಿ ಸ್ವಾಮಿ, ನಮ್ಮನ್ನ ನಾವು ದೋಷಿಗಳೆಂಬುದಾಗಿ ಅರಿತುಕೊಂಡು ನಿಮ್ಮ ಸನ್ನಿಧಾನದಲ್ಲಿ ಕ್ಷಮಾಪಣೆಗಾಗಿ ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಆಶೀರ್ವದಿಸು, ನಡೆಸು, ಎಲ್ಲ ಕಷ್ಟಗಳಿಂದ ನಮಗೆ ಬಿಡುಗಡೆಯನ್ನು ಕೊಡು. ಇನ್ನು ಅನೇಕರ ಹೆಸರುಗಳನ್ನ ಸ್ವಾಮಿ ನಾವು ಹೇಳದೇ ಇದ್ದೇವೆ, ಆದರೂ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಸ್ವಾಮಿ. ಪ್ರತಿಯೊಂದು ಹೆಸರುಗಳನ್ನ ನೀನು ಬಲ್ಲತನಾಗಿದ್ದುಕೊಂಡು ಪ್ರಿಯ ಮಗಳಂತ ಜೋಸ್ಲಿನ್ ಸ್ವಸ್ಥತೆಯಲ್ಲಿದ್ದ ಪ್ರಫುಲ್ ಅವರ ಮೊಮ್ಮಗಳು ಸ್ವಾಮಿ, ಆಕೆಯನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡು, ಆರೋಗ್ಯ ಸ್ಥಿತಿಗೆ ನೀನು ತರಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಇನ್ನು ಅನೇಕರು ಹೆಸರುಗಳನ್ನ ನಾವು ಹೇಳಿದ್ದೇವೆ. ಚೆನ್ನಮ್ಮ ಅವ್ರದ್ದು ಹೇಳಿದ್ದೀವಿ. ಚಂದ್ರಮ್ಮ ಅವ್ರಿಗಾಗಿ ಪ್ರಾರ್ಥನೆ ಸ್ವಾಮಿ. ಪ್ರಿಯ ಸಹೋದರಿ ಚಂದ್ರಮ್ಮನವರು, ಅವರು ಯಾವ ಕಷ್ಟದಿಂದ ಬಳಲುತ್ತಾರೋ ನಮಗ್ ಗೊತ್ತಿಲ್ಲ ದೇವರೇ. ಆರೋಗ್ಯದಾಯಕನಾದಂತ ಯುವರಾಫ, ನಿಮ್ಮ ಆರೋಗ್ಯದ ಹಸ್ತದ ಸ್ಪರ್ಶವು ಪ್ರಿಯ ಸಹೋದರಿ ಚಂದ್ರಮ್ಮ ಅವರ ಮೇಲಿರಲಿ. ಅವರನ್ನು ಕೂಡ ಯಥಾಸ್ಥಿತಿಗೆ ತರಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಇದು ಮಾಧ್ಯಮದಲ್ಲಿ ಅನೇಕರಿದ್ದಾರೆ, ಅವರು ಯಾವ್ಯಾವ ಕಷ್ಟಗಳಿಂದ ಇದಾರೋ ನನಗ್ ಗೊತ್ತಿಲ್ಲ ದೇವರೇ. ಆದ್ರೆ ಸರ್ವನ ಬಲಾತನು ನೀನಾಗಿರುವುದರಿಂದ ಅವರವ್ರ ಕಷ್ಟಗಳಿಗೆ ಅನುಸಾರವಾಗಿ ನೀನು ಸ್ಪಂದಿಸಿ ಅವರ ಪಾಪಗಳನ್ನು ಹೋಗಲಾಡಿಸಿ ನೀನು ಕರುಣೆಯನ್ನು ಸ್ಥಾಪಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ 13ನೇ ವಾರದ ಪಾಠವನ್ನ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಿರುವಾಗ ನಿನ್ನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಪ್ರತಿದಿನ ಪಾಠಗಳನ್ನು ನಡೆಸುವಂತವ್ರ ಮೇಲೆಯೂ ನಿನ್ನ ಆಶೀರ್ವಾದವಿರಲಿ. ಹಾಗೂ ಕರ್ತನೆ, ಈ ಕೂಟದ ಆದಿಯು ಅಂತ್ಯವೂ ನೀವಾಗಿದ್ದು ಇದನ್ನ ಮಂಗಳ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದರಲ್ಲಿ ಸ್ವಾಮಿ ಅನೇಕರು ಇದರ ಕರ್ತನೆ, ಅವರೆಲ್ಲರನ್ನು ನಿನ್ನ ವಶಕ್ಕೆ ಒಪ್ಪಿಸಿಕೊಡುತ್ತೇನೆ. ಸಹೋದರ KP ರವಿ ಹಾಗೂ ಮಂಜುನಾಥ ಚಂದ್ರಮ್ಮ ಅವರು ಇದ್ದಾರೆ. ಹಾಗೂ ಸ್ವಾಮಿ ಹಿರಿಯರಂತ ಪ್ರೇಮನಾಥ್ D ಕೋಲ್ಕರ್ ಅವರು ಇದ್ದಾರೆ ಸ್ವಾಮಿ. ಅಂತರ ಎಂಬುದಾಗಿ ಅವರು ಕೂಡ ಇದ್ದಾರೆ. ಹಾಗೂ ರತ್ನ ಎಂಬುದಾಗಿ ಸಹೋದರಿ ಇದ್ದಾರೆ. ಹಾಗೂ ಚಿನ್ನಪ್ಪ ಸಾತ್ವಿಕ್ ಅವರು ಸ್ವಾಮಿ, ನಮ್ಮ ಹಿರಿಯರು ಉತ್ತಮವಂತ ಪಾಠವನ್ನ ಕಳೆದ ವಾರದಲ್ಲಿ ನಡೆಸಿಕೊಟ್ಟಿದ್ದಾರೆ ಸ್ವಾಮಿ. ಅವ್ರಿಗಾಗಿ ನಾವು ವಂದನೆಗಳನ್ನು ಸಲ್ಲಿಸುತ್ತಾ ನಿನಗೆ ಕೃತಜ್ಞತರಾಗಿದ್ದೇವೆ. ಹಾಗೂ ನಮ್ಮ ಹಿರಿಯರಂತ ಸಾಮ್ಯಲ್ ಕ್ರಿಸ್ಟೋಫರ್ ಅವರು ಇದ್ದಾರೆ ಸ್ವಾಮಿ. ಅವರನ್ನು ಕೂಡ ನಿನ್ನ ಆಶೀರ್ವಾದ ಮಾಡಿ. ಯಾವ್ಯಾವ ಕಷ್ಟಗಳನ್ನ ಸ್ವಾಮಿ ನಿಮ್ಮ ಸನ್ನಿಧಾನದಲ್ಲಿ ಬೇಡಿಕೊಳ್ಳುವಂತ ಪ್ರತಿಯೊಂದು ವಿಜ್ಞಾಪನೆಗಳನ್ನು ಲಾಲಿಸಿ ನಮ್ಮೆಲ್ಲರನ್ನು ಸುಕ್ಷೇಮದ ಸ್ಥಿತಿಯಲ್ಲಿಟ್ಟು ನೀನು ಮಹಿಮೆ ಹೊಂದುತ್ತಾ ಬರಬೇಕಾಗಿ ಕಾರ್ಯಕರ್ತನ ಮುದ್ದು ರಕ್ಷಕನಾದಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನ ನಾವು ಕ್ಷಮಿಸುವ ಹಾಗೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆ ಸದಾ ನಿಮ್ಮದೇ ಸ್ವಾಮಿ. ಆಮೆನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಕೂಟಗಳನ್ನ ಮುಂಜಾನೆ ಹಾಗೂ ಸಂಜೆ ಹೊತ್ತಿನಲ್ಲಿ ಆಯೋಜಿಸ್ತಕ್ಕಂಥ ಬೋಧಕರಂತ ರಾಜರವರ ಮೇಲೆಯೂ,
ಹಾಗೂ ಇಂದು ಪಾಠವನ್ನು ನಡೆಸಿಕೊಟ್ಟಂತ ಹಿರಿಯರಂತ ಹೇಮಲತಾ ಭಕ್ತರಾಜಮ್ಮ ಅವರ ಮೇಲೆಯೂ ನಮ್ಮೆಲ್ಲರ ಮೇಲೆಯೂ ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥವ್ರ ಮೇಲೆಯೂ ರಾಗಗಳನ್ನು ಹಾಡಿರ್ತಕ್ಕಂಥವ್ರ ಮೇಲೆಯೂ ಹಾಗೂ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಆಶೀರ್ವಾದ ನಿತ್ಯ ನಿರಂತರ ನಮ್ಮ ಮೇಲೆ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. Amen. Thank you, Pastor. Thank you for the prayer. Thank you. ಎಲ್ರಿಗೂ ಗುಡ್ ನೈಟ್. Good night, Pastor. ಧನ್ಯವಾದ ಭಕ್ತರೇ, ಧನ್ಯವಾದ ಎಲ್ಲ ಪ್ರಾರ್ಥನೆ ಮಾಡಿ ಒಳ್ಳೆ ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಹಿರಿಯರಿಗೆ ಹೇಮಲತಾ ಭಕ್ತರಾಜಮ್ಮ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ವಂದನೆಗಳು ಪಾಸ್ಟ್ರೆ. ವಿಶೇಷವಾಗಿ ಮುಂತಾದ ಹಾಡುಗಳನ್ನು ಹಾಡಿದಂತ ಇಬ್ಬರು ಮಕ್ಕಳಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅದ್ಭುತವಾಗಿತ್ತು. ದೇವರು ಅವ್ರನ್ನ ಆಶೀರ್ವಾದ ಮಾಡಿ ಹೀಗೆ ಮಕ್ಕಳು ಮುಂದೆ ಬಂದು ದೇವರ ಸೇವೆಯಲ್ಲಿ ದೇವರ ಕೂಟದಲ್ಲಿ ಭಾಗಿಗಳಾಗಿ ದೇವರ ತಲಾಂತಗಳನ್ನ ಉಪಯೋಗಿಸುವಾಗ ಕರ್ತನ ನಿಜಕ್ಕೂ ಕುಟುಂಬಗಳನ್ನ ಆಶೀರ್ವದಿಸ್ತಾನೆ. ದೇವರವ್ರನ್ನ ಆಶೀರ್ವಾದ ಮಾಡ್ಲಿ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಚಂದ್ರಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಅಂತ್ಯದ ಪ್ರಾರ್ಥನೆ ರತ್ನಮ್ಮ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕಂತ ಎಸ್ ಟಿ ಸಲ್ಮಾನ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಡಿ ಬಂದಂತ ಸಭೆಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಾರದೆಲ್ಲ ಪಾಠಗಳನ್ನ ದೇವರು ಅತ್ಯುತ್ತಮವಾಗಿ ಆಶೀರ್ವದಿಸಲಿ, ನಡೆಸಲಿ, ಉನ್ನತವಾದಂತಹ ಸತ್ಯವನ್ನ ತಿಳಿದುಕೊಳ್ಳುವಾಗೆ ಕಾರ್ಯ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸುಖ ನಿದ್ರೆ ಕ್ಷೇಮಗಳನ್ನು ಕೊಟ್ಟು ಬೆಳಿಗ್ಗೆ ಸಂತೋಷದಿಂದ ಎದ್ದು ಶುಭ ವಾರ್ತೆಯನ್ನು ಕೇಳುವಾಗೆ ನಾಳೆ ದಿನವನ್ನ ಆತನ ಘನತೆಗಾಗಿ ಕಳೆಯುವಾಗೆ ಕರ್ತನನ್ನು ಆಶೀರ್ವದಿಸುವುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ. Thank you, Pastor. ಧನ್ಯವಾದ ಧನ್ಯವಾದ ಅಂಕಲ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಮಾ ಭಕ್ತರಾಜ್ ಅವರೇ, ತುಂಬಾ ಚೆನ್ನಾಗಿತ್ತು ಲೆಸನ್ ಸ್ಟಡಿ. ಥ್ಯಾಂಕ್ ಯು.